ಈ ಮೀಸಲಾತಿಯ ಕಿಚ್ಚನ್ನ ಒದಿಸಿ ಅತಿ ಹೆಚ್ಚು ಹಿಂದುಳಿದಿರುವ ಸಮುದಾಯಗಳು ಈ ಸಿ ಗುಂಪಲ್ಲಿರುವ ಸಮುದಾಯಗಳು ಲಬ್ಬ ಹೊಯ್ಕೋತಾ ಇದ್ದಾರೆ ಕೆಲವು. ನೈನ್ತ್ ಶೆಡ್ಯೂಲ್ ಸೇರಿಸುವಂತ ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ತಕ್ಷಣದಲ್ಲಿ ನಿಯೋಗ ಮಾನ್ಯ ಪ್ರಧಾನಿಯವರ ಬಳಿಗೆ ಹೋಗ್ಬೇಕು. ಯಾವ ತರ ನಾವು ಪಾಠ ಕಲಿಸಬೇಕು ಅದು ನಮಗೂ ಕೂಡ ಗೊತ್ತಿದೆ. ರೋಸ್ಟರ್ ಸಿಸ್ಟಮ್ ಅಲ್ಲಿ ಎ ಗುಂಪಿಗೆ ಮಾತ್ರ ಹೋಗುವ ಒಂದು ಸಂಗತಿ ಯಾವಾಗ ನಮ್ಮ ಗಮನಕ್ಕೆ ಬಂತೋ ಆ ಸಂದರ್ಭದಲ್ಲಿ ನಾವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದ್ರೆ ಕಾರಣಾಂತರಗಳಿಂದ ಹೈಕೋರ್ಟ್ ಒಂದು ಆದೇಶದಿಂದ 50% ಮೀರಬಾರದು, ಮೀಸಲಾತಿಯ ಒಂದು ಶೇಕಡ 50% ಮೀರಬಾರದು ಅಂತ ಹೇಳಿ ಏನು ಹೈಕೋರ್ಟ್ ಒಂದು ಆದೇಶ ಕೊಡ್ತು. ಅದರ ಆಧಾರದ ಮೇಲೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ 56% ಇದರಿಂದ 50%ಗೆ ಇಳಿಸಿ ಅನಿವಾರ್ಯತೆಯಿಂದ SC 17% ಇದನ್ನ 15%ಗೆ ಮತ್ತೆ ಇಳಿಸಿ ನೇಮಕಾತಿಗಳನ್ನ ಮತ್ತೆ ಮುಂಚೆ ಯಾವ ರೀತಿ ಇತ್ತೋ 15% ಅಲ್ಲಿ ಎಲ್ಲಾ 101 ಸಮುದಾಯಗಳು ಮೆರಿಟ್ ಆಧಾರದ ಮೇಲೆ ನೌಕರಿಗಳನ್ನ ಪಡಿಬಹುದು ಅನ್ನೋ ರೀತಿಯಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಈಗ ಈ ಸಂದರ್ಭದಲ್ಲಿ ನಾವು ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಇದನ್ನ ಸ್ವಾಗತ ಮಾಡ್ತೀವಿ. ಏನು 15% ಅಲ್ಲಿ ಎಲ್ಲ 101 ಸಮುದಾಯಗಳು ಮೊದಲು ಯಾವ ರೀತಿಯಲ್ಲಿ ಮೀಸಲಾತಿ ದೊರಕ್ತಿತ್ತೋ ಅದೇ ರೀತಿಯಲ್ಲಿ ಉದ್ಯೋಗಗಳನ್ನ ಕಲ್ಸೋದು ಬಹಳ ಸ್ವಾಗತಾರ್ಹ. ಯಾಕೆಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇವತ್ತು ನಿರುದ್ಯೋಗತೆ ಜಾಸ್ತಿ ಆಗಿದೆ ದೇಶದಲ್ಲಿ. ಎಲ್ಲ ಬಳಲ್ತಾ ಇದಾರೆ ನಮ್ ಜನ. ಸೊ 56,000 ನೇಮಕಾತಿಗಳಿಗೆ ಹಂಚಿಕೆ ಆಗೋದು ಬಹಳ ಒಳ್ಳೆ ವಿಚಾರ. ಅದಕ್ಕೆ ಅದನ್ನು ಸ್ವಾಗತ ಮಾಡ್ತೀವಿ. ಅದಲ್ಲದೆ ಮುಂದುವರೆದ ಭಾಗವಾಗಿ ಹಲವಾರು ನಮ್ಮ ಸಹೋದರ ಸಮುದಾಯಗಳು ಏನಿವತ್ತು ಸರ್ಕಾರದ ಮೇಲೆ ಒತ್ತಡ ಇರ್ತಾ ಇದ್ದಾರೆ 15% ಅಲ್ಲಿ ಮತ್ತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಂತರ ನೇಮಕಾತಿಗಳನ್ನ ಶುರು ಮಾಡಿ ಅನ್ನೋ ಒಂದು ಹೋರಾಟ ಎದ್ದಿದೆ. ನಮಗೇನು ಅಭ್ಯಂತರ ಇಲ್ಲ. ಇವತ್ತಲ್ಲ ನಾಳೆ ಒಳ ಮೀಸಲಾತಿ ಅನ್ನೋದು ಜಾರಿ ಆಗ್ಲೇಬೇಕಾಗಿದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ದು ಆರ್ಡರ್ ಬಂದಿದೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಒಂದು ಅನಿವಾರ್ಯತೆ ಇದೆ, ಒಳ ಮೀಸಲಾತಿ ಜಾರಿ ಆಗ್ಲೇಬೇಕು. 2 ವಿಚಾರಗಳಿವೆ. ಒಂದು ವಿಚಾರ ಏನಂದ್ರೆ ABC ಅನ್ನೋ ಗುಂಪುಗಳು ಏನು ಮಾಡಿದ್ದಾರೋ ಅದರಲ್ಲಿ ಸಿ ಗುಂಪಲ್ಲಿರುವ ಬೋವಿ, ಲಂಬಾಣಿ, ಕೊರಮ, ಕೊರಚ, ಸುಡುಗಾಡು ಸಿದ್ಧ, ಬುಡುಗು ಜಂಗಮ, ಸಿಳ್ಳೆಕ್ಯಾತ, ದೊಂಬರ, ಹಂದಿಜೋಗಿ ಅನ್ನೋ ಅಂತ ಅತಿ ಸೂಕ್ಷ್ಮ ಸಮುದಾಯಗಳು ಇವೆ ಇದರಲ್ಲಿ. ಅಷ್ಟೇ ಅಲ್ಲದೆ ಈ ಸಮುದಾಯಗಳಿಗೆ ಅತಿ ಹೆಚ್ಚಿನ ಅಸ್ಪೃಶ್ಯತೆ ಕೂಡ ಇದೆ ಮತ್ತು ಸಾಮಾಜಿಕ ಕಳಂಕ ಕೂಡ ಇದೆ. ಯಾಕೆಂದ್ರೆ ಇದರಲ್ಲಿ ಬಹುತೇಕ ಬಂದು ಡಿನೋಟಿಫೈಡ್ ನೊಮ್ಯಾಡಿಕ್ ಟ್ರೈಬ್ಸ್, ಎಕ್ಸ್ ಕ್ರಿಮಿನಲ್ ಟ್ರೈಬ್ಸ್. ಅವರು ಇವತ್ತೂ ಕೂಡ ಒಂದು ಕಳಂಕಿತ ಸಮುದಾಯಗಳು ಅನ್ನೋ ಒಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮತ್ತು ನಾವು 1950ರಿಂದ ಇವತ್ತು ತನಕ ತಗೋಬೇಕು ಬ್ಯಾಕ್ಲಾಗ್ ನ ಕನ್ಸಿಡರ್ ಮಾಡಿದ್ರೆ ಅತಿ ಹೆಚ್ಚು ಹಿಂದುಳಿದಿರುವ ಸಮುದಾಯಗಳು ಈ ಸಿ ಗುಂಪಲ್ಲಿರುವ ಸಮುದಾಯಗಳು. ನಾವುಗಳು ನಮ್ಮ ಹಕ್ಕುಗಳನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತ, ನಮ್ಮ ಮೀಸಲಾತಿಯನ್ನ ಉಳಿಸ್ಕೊಳ್ಳುವಂತ ಕಾರಣಕ್ಕಾಗಿ ನಾವು ಈ ಬಗ್ಗೆ ಚರ್ಚೆ ಮಾಡಿ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಬೇಡಿಕೆಗಳ ಹಕ್ಕೊತ್ತಾಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸಲ್ಲಿಸೋದ್ರ ಜೊತೆಗೆ ಏನು 27ನೇ ತಾರೀಕಿಗೆ ಸಭೆ ನಡೀತಾ ಇದೆ. ಈ ಸಭೆ ಯಾವ ಕಾರಣಕ್ಕೂ ಏಕಪಕ್ಷೀಯ ನಿರ್ಧಾರವನ್ನು ತಗೊಳ್ಬಾರ್ದು. ಪರಿಶಿಷ್ಟ ಪಟ್ಟಿಯಲ್ಲಿರುವಂತಹ 101 ಸಮುದಾಯಗಳಲ್ಲಿ ಬಹಳ ಮುಖ್ಯವಾಗಿ ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ ಈ ಸಮುದಾಯಗಳಿದಾವಲ್ಲ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅತಿ ಹೆಚ್ಚು ಹಿಂದುಳಿರುವಂತಹ ಸಮುದಾಯಗಳು ಅನ್ನುವಂಥದ್ದು 2001ರ ಜನಗಣತಿಯ ಅಂಕಿಅಂಶಗಳು ಕೂಡ ಹೇಳಿದಾವೆ. ಅಥವಾ ಇತ್ತೀಚೆಗೆ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ಆಯೋಗದ ಮುಖಾಂತರ ಮಾಡದಂತಹ ಸಮೀಕ್ಷೆಯ ವರದಿಯಲ್ಲೂ ಕೂಡ ನಮ್ಮ ಸಮುದಾಯಗಳು ಅತಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅನ್ನುವಂಥದ್ದಕ್ಕೆ ಅನೇಕ ದಾಖಲೆಗಳು, ಅಂಶಗಳು ಇದರಲ್ಲಿದ್ದಾವೆ. ಈ ಮಧ್ಯೆ ರಾಜ್ಯ ಸರ್ಕಾರ ವ್ಯತಿರಿಕ್ತ ತೀರ್ಮಾನ ತಗೊಳ್ಬಹುದು ಅನ್ನುವಂತ ಒಂದು ಆತಂಕ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡ್ಬೇಕು, ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಆ ಮುಖಾಂತರ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಬೇಕನ್ನೋ ಕಾರಣಕ್ಕಾಗಿ ಇದೇ ತಿಂಗಳು 24ನೇ ತಾರೀಕು ಅಂದ್ರೆ ಮಾರ್ಚ್ 24ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. 9th ಶೆಡ್ಯೂಲ್ ಸೇರಿಸುವಂತ ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ತಕ್ಷಣದಲ್ಲಿ ನಿಯೋಗ ಮಾನ್ಯ ಪ್ರಧಾನಿಯವರ ಬಳಿಗೆ ಹೋಗ್ಬೇಕು. ಈ ಹೋರಾಟ ಸಂಪೂರ್ಣವಾಗಿ ನಮ್ಮ ಸಮುದಾಯದ ಧರ್ಮಗುರುಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ. ಈ ಮೀಸಲಾತಿಯ ಕಿಚ್ಚನ್ನ ಒದಿಸಿ ಇವತ್ತಿನವರೆಗೂ ನಮ್ಮ ರಾಜ್ಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವ್ರನ್ನ ಇವತ್ತು ಸಂಘಟನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವೊಂದು ಒಗ್ಗಟ್ಟಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರಲ್ಲೂ ಒಂದು ಮನಸ್ತಾಪವನ್ನ ಉಂಟಾಗಿದೆ. ಹಾಗಾಗಿ ನಾವು ಯಾರು ಕೂಡ ಮೀಸಲಾತಿಯ ದ್ವೇಷಿಗಳಲ್ಲ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಸಮಬಾಳು ಸಮಪಾಲು, ನಾವೆಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು ಅನ್ನುವಂತ ಒಂದು ಇಚ್ಛೆ ನಮಗಿದೆ. ಒಂದು ಎಂಪರಿಕಲ್ ಡಾಟಾವನ್ನ ಕಲೆಕ್ಟ್ ಮಾಡಿ ಅಂತ ಹೇಳಿ ಸರ್ಕಾರ ನಮಗೆ ಏನು ಆದೇಶ ಹೊರಡಿಸಿದಾಗ ಆ ಊರಿಗೆ ಬರ್ತಾರೆ ಜನಗಣತಿಯ ಒಂದು ಇದನ್ನ ಸಮೀಕ್ಷೆಯನ್ನ ತಗೊಳ್ಳಿಕ್ಕೆ.
ಆ ಸಂದರ್ಭದಲ್ಲಿ ಎಷ್ಟೋ ಕುಟುಂಬದವರು ಅಲ್ಲಿ ಊರಲ್ಲೇ ಇಲ್ಲ, ಮನೆಯಲ್ಲೇ ಇಲ್ಲ, ಖಾಲಿ ಮನೆ ಬೀಗ ಹಾಕಿರ್ತಕ್ಕಂಥದನ್ನ ನೋಡ್ಕೊಂಡ್ಬಂದು ಅಧಿಕಾರಿಗಳು ಸರಿಯಾದಂತ ಸಮೀಕ್ಷೆಯನ್ನ ನಮ್ಮ ಜನಗಣತಿಯ ಸಂಖ್ಯೆಯನ್ನ ಸ್ಪಷ್ಟವಾಗಿ ಕೊಟ್ಟೇ ಇಲ್ಲ. ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇದೆ. ಇವರೇನಾದ್ರೂ ಇದರಲ್ಲಿ ನಮಗೆ ಏನಾದ್ರೂ ಅನ್ಯಾಯ ಮಾಡಿದ್ರೆ ಖಂಡಿತವಾಗಿಯೂ ಬಹಳ ಉಗ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನ ನಾವು ಸರ್ಕಾರದ ವಿರುದ್ಧವಾಗಿ ಮಾಡಬೇಕು ಅನ್ನುವಂತ ಒಂದು ಇಚ್ಛೆಯನ್ನ ಇಟ್ಕೊಂಡಿದ್ದೇವೆ. ಇದು ಬಹಳ ಮುಖ್ಯವಾಗಿ ಒಳ ಮೀಸಲಾತಿಯ ಇವತ್ತಿನ ಪದ್ಧತಿ ಬಹಳ ಘನಘೋರವಾಗಿರುವಂತಹ ಶಾಸನ ಆಗುತ್ತೆ ಈ ಸಮುದಾಯಗಳಿಗೆ. ಇದನ್ನ ಖಂಡಿಸ್ಲಿಕ್ಕೆ ಬೆಂಗಳೂರಿನಲ್ಲಿ ಮಂಗಳವಾರದ 24ನೇ ತಾರೀಕು ಮಾರ್ಚ್ 24ನೇ ತಾರೀಕು ಮಂಗಳವಾರ ಅತ್ಯಂತ ದೊಡ್ಡ ಪ್ರತಿಭಟನೆಗೆ ಕರೆಯನ್ನು ನೀಡ್ತಾ ಇದ್ವಿ. ಬಂಜಾರ, ಬೋವಿ, ಕೊರ್ಚ, ಕೊರ್ಮ ಸಮುದಾಯಗಳು ಮೆಡಿಕಲ್ ಕಾಲೇಜಿಗೆ ಬಹಳಷ್ಟು ಜನ ಹೋಗ್ಬಿಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಹಳಷ್ಟು ಜನ ಹೋಗಿದ್ದಾರೆ ಸ್ವಾಮಿ ಅಂತ ಲಬ್ಬೋ ಅಂತ ಹೊಯ್ಕೋತಾ ಇದ್ದಾರೆ ಕೆಲವೊಬ್ರು. ನಾಗಮೋಹನ್ ದಾಸ್ ವರದಿಯಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅವ್ರು ಏನ್ ಈಗ ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿದೆ. ಈ ಬಂಜಾರ, ಬೋವಿ, ಕೊರ್ಚ ಇವ್ರು ಕೊಟ್ಟಿದ್ದ ವರದಿ ಒಳಗೆ ನಾವು ಬಿ ಬರ್ಬೇಕು. ನಮ್ಮ ಈ ವರದಿಯ ಆಧಾರ ನೋಡಿದ್ರೆ ಈ ಲಾಸ್ಟ್ ಇದ್ದಂತ ಸಿ ಒಳಗಿದ್ದಂತ ಗ್ರೂಪ್ ಇದು ಬಿ ಬರ್ಬೇಕಂತ ಅವ್ರು ಹೇಳ್ತಾರೆ. ಸೊ ಈ ಕಡೆ ಸರ್ಕಾರ ಏನ್ ಮಾಡಿದೆ ಅಂದ್ರ ಈ ಕಡೆ ನಾಗಮೋಹನ್ ದಾಸ್ ವರದಿಯನ್ನು ಕೌಂಟ್ ಮಾಡ್ಲಿಲ್ಲ, ಈ ಕಡೆ ಎಂಪೆರಿಕಲ್ ಡಾಟಾನು ಸರಿಯಾಗಿ ತಗೊಳ್ಳಿಲ್ಲ. ಪ್ರಮುಖ ಜಾತಿಗಳು ಇದ್ದವರು ಆ ಕಮಿಟಿ ಒಳಗೆ ಒಬ್ಬೊಬ್ಬರಾದ್ರೂ ಸದಸ್ಯರು ಇರ್ಬೇಕು. ಎಲ್ಲಾ ಸಮಾಜದಿಂದ ಒಬ್ಬೊಬ್ರು ಸದಸ್ಯರಿದ್ದಾಗ ಅವ್ರ ಕೊರತೆಗಳು ಅವ್ರವ್ರ ಏನ್ ರಿಯಾಲಿಟಿ ಇರ್ತದ ಅವ್ರು ಹೇಳ್ತಾರೆ. ಏನು ನಾವು ಸಣ್ಣ ಸಮಾಜ ಬಂಜಾರ, ಬೋವಿ, ಕೊರಮ, ಕೊರಚ, ಅಲೆಮಾರಿ ಸಮಾಜ ಇವೆಲ್ಲಾ ಸಮಾಜಕ್ಕೆ ಅನ್ಯಾಯ ಆಗಿದೆ. ಹೋರಾಟ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಏನೋ ಒಂದ್ ನ್ಯಾಯ ಸಿಗ್ತದ ಅಂತ ಹೇಳಿ ಏನ್ ನಮಗೆಲ್ಲಾ ಕರೆ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ನಮ್ ಸಂಪೂರ್ಣ ಬೆಂಬಲ ಇದೆ. ಅದೇ ತರ ನಮ್ಮ ಎಲ್ಲಾ ಸಮಾಜ ಒಕ್ಕಟ್ಟಾಗಿ ಇರಾಕೆ ನಮಗ ಬಿಡಬೇಕು. ಇಲ್ಲ ಅಂದ್ರೆ ಈ ಉಗ್ರ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಏನಿದು ಹೋರಾಟ ಅದ, ನಾವು ಈ ಹೋರಾಟಕ್ಕೆ ಉಗ್ರ ಹೋರಾಟ ಮಾಡಕ್ಕೆ ನಾವು ಶತಸಿದ್ಧದೀವಿ.